ಹಳ್ಳಿ ರಾಜಕೀಯದ ಅಸಲಿ ಆಟ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಪಂಚಾಯ್ತಿ ಸಮರ. ಮೊದಲಿಗೆ ನೆಲಮಂಗಲ ಸುದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಮಂಡಿಗೆರೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಕ್ಯಾಟಗರಿ ಅನೌನ್ಸ್ಮೆಂಟ್ ಆಗುತ್ತಿದ್ದಂತೆ ಕೆಲವು ಗ್ರಾಮಗಳಲ್ಲಿ ಇದೀಗಾಗಲೇ ಕೆಲವು ಆಕಾಂಕ್ಷಿಗಳು ಚುನಾವಣೆಯ ಕಣಕ್ಕಿಳಿದಿದ್ದಾರೆ. ಅದರಲ್ಲೂ ಇಂದು ನೆಲಮಂಗಲ ತಾಲೂಕಿನ ಮೈಲ್ನಳ್ಳಿ ಗ್ರಾಮದ ಮಾಜಿ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಸತೀಶ್ ಕುಮಾರ್ ಅವರು ವಾಹಿನಿಯಲ್ಲಿ ಹಲವಾರು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ತದನಂತರ ಅವರ ಬಗ್ಗೆ ಗ್ರಾಮದ ಸ್ಥಳೀಕರು ಕೂಡ ಅವರ ಸೇವೆ ಬಗ್ಗೆ ಅಭಿಮಾನದ ಮಾತುಗಳನ್ನು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸತೀಶ್ ಕುಮಾರ್ ಈಗಾಗಲೇ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಕ್ಯಾಟಗರಿ ಅಲೌನ್ಸ್ಮೆಂಟ್ ಮಾಡಿದ್ದಾರೆ. ತಮ್ಮಲ್ಲಿ ಯಾವ್ದು ಬಂದಿದೆ? ಯಾವ ಕ್ಯಾಟಗರಿ ಬಂದಿದೆ? ಜನರಲ್ ಬಂದಿದೆ, ಜನರಲ್ ಲೇಡಿ ಬಂದಿದೆ, ಒಂದು SC ಲೇಡಿ ಬಂದಿದೆ. 3 ಸೀಟು ನಮ್ಮೂರಿಗೆ ಇದಾಗಿದೆ. ತಾವು ಮಾಜಿ ಮೊದಲು ನಿಂತಿರಲ್ಲ? ಹೌದು. ಯಾವ ಪಕ್ಷದಿಂದ ನಿಂತಿ? ನಾವು ಇದು ಪಕ್ಷ ಅಂತ ಏನು ಬರಲ್ಲ, ನಾವು ಲೆಕ್ಕ ಬಿಜೆಪಿ. ಹಿಂದೆ ಅಂದ್ರೆ ನೀವು ಯಾವ ಪಂಚಾಯತಿ ಗೊಲ್ಲಳ್ಳಿ ಪಂಚಾಯತಿ, ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ. ಈ ರೋಡ್ ಕೆಲಸಗಳು, ಕುಡಿಯೋ ನೀರಿಂದು ಎಲ್ಲ ಕೆಲಸನೂ ನಾವು ನಮ್ಮ ಪೀರಿಯಡ್ ಪೂರ್ತಿ ಮಾಡಿ ಊರು ಪೂರ ಪೂರ್ತಿ. ನೀವು ಗ್ರಾಮ ಪಂಚಾಯತಿ ಸದಸ್ಯ ಆದ್ಮೇಲೆ ಉಪಾಧ್ಯಕ್ಷರು ಕೂಡ ಆಗಿದೆ? ಉಪಾಧ್ಯಕ್ಷರು ಕೂಡ ಆಯಿತು. 1 ವರ್ಷ. ಉಪಾಧ್ಯಕ್ಷರು 1 ವರ್ಷ. ವರ್ಷ. ಅಂದ್ರೆ ನಿಮ್ಮಲ್ಲಿ ಏನು ಅವಾಗ ನಿಮ್ಮ ಅವಧಿಲಿ ಇಲ್ಲಿ ಊರಲ್ಲಿ ಅಭಿವೃದ್ಧಿ ಬಗ್ಗೆ ಏನು ಕಡಿಮೆ ಆಗಿತ್ತು ಮತ್ತೆ ಯಾವ ತರ ಅಭಿವೃದ್ಧಿ? ಏನು ಅಭಿವೃದ್ಧಿ ಎಲ್ಲ ಬಿಲ್ಲೇಕಲ್ಲಿದ್ದ ಊರಲ್ಲಿ ಅವನ್ನೆಲ್ಲ ಕಿತ್ತಾಕೊಂಡು ಕಾಂಕ್ರೀಟ್ ರಸ್ತೆ ಮಾಡ್ಕೊಂಡು ರಸ್ತೆ ಪೂರ ಮಾಡಿದ್ವಿ ಸರ್. ಊರಾಗ ಎಲ್ಲ ಒಂದು ಕಡೆಯಿಂದ ಅದೆಲ್ಲ ಬಿಲ್ಲೇಕಲ್ಲಿದ್ದು ಅವನ್ನೆಲ್ಲ ಕಿತ್ತಾಕಿ ಕಾಂಕ್ರೀಟ್ ನೋಡ್ ಮಾಡಿ ಒಂದು ಕಡೆಯಿಂದ ಊರು ಪೂರ 80% ಕೆಲಸ ಮಾಡಿದ್ವಿ. ಕುಡಿಯೋ ನೀರಿಂದು ಮಾಡ್ದು. ಆಮೇಲೆ ಊರಾಗೆ ಒಂದು 100 ಸೆಟ್ಟು LED ಬಲ್ಪ್ ಹಾಕಿದ್ದು, ಅವನ್ನೆಲ್ಲ ಹಾಳು ಮಾಡಿರು ಬಿಡಿ, ಎಲ್ಲ ಹೋದು. ಚರಂಡಿ ವ್ಯವಸ್ಥೆ ಇನ್ನೂ ಸಾಕಷ್ಟಿದೆ, ಆಗೋವು. ಮುಂದೆ ಮಾಡಬೇಕು ಸರ್, ಮಾಡಬೇಕು. ನೀವು ಕೂಡ ಈ ಸರಿ ಆಕಾಂಕ್ಷಿನ? ಹೌದು, ನಾವು ಈ ಸರಿ ಆಕಾಂಕ್ಷಿ. ಮುಂದೆ ಯಾವ ರೀತಿ ಅಭಿವೃದ್ಧಿ ತಾವು ಈ ಫೀಲ್ಡ್ ಅಲ್ಲಿ ಗೆದ್ದ ನಂತರ ಯಾವ್ಯಾವ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ಕೊಂಡಿದ್ರಿ? ಏನ್ ಕಡಿಮೆ ಆಗಿದೆ? ಇನ್ನೂ ಅದೇ ಹೇಳಿದ್ರೆ ಸರ್, ಮೋರಿಗಳು ಮಾಡಿಲ್ಲ. ಅವನ್ನೆಲ್ಲ ಏನು ಉಳಿಕೆ ಇದೆಯೋ ಆ ಕೆಲಸಗಳನ್ನೆಲ್ಲ ಮಾಡಬೇಕು. ಉಳಿಕೆ ಕೆಲಸಗಳನ್ನೆಲ್ಲ ಪೂರೈಸಬೇಕು. ತಮಗೆ ಡಾಕ್ಟರೇಟ್ ಬಂದಿದೆ ಅಂತ ಕೇಳ್ಪಟ್ಟೆ, ಅದು ಯಾವ ರೀತಿ ಏನು ಕೆಲಸಕ್ಕೆ? ಸರ್ ಅದೇ ನಾವು ಊರಲ್ಲಿ ಕೆಲಸ ಮಾಡಿದ್ದಕ್ಕೆ ಯಾರೋ ಒಬ್ರು ಪೇಪರ್ನವರು ಮನೆ ಹತ್ರ ಬಂದರು. ಏನೇನು ಕೆಲಸ ಮಾಡಿದ್ದೀರಾ? ನಾನು ಇಂತಿಂಥ ಕೆಲಸ ಮಾಡಿದ್ದು ಅಂದರು. ಅದಕ್ಕೆ ಅವರು ಏನು ಮಾತಾಡಲಿಲ್ಲ, ಹೋದ್ರು. 1 ತಿಂಗಳಾದ್ಮೇಲೆ ಮೆಸೇಜ್ ಕಳಿಸಿದ್ರು ನಮಗೆ, ನಿಮಗೆ ಡಾಕ್ಟರೇಟ್ ಬಂದಿದೆ, ಬಂದು ಅದನ್ನು ಇದು ಮಾಡ್ಕೊಳ್ಳಿ. ಡಾಕ್ಟರೇಟ್ ತಗೊಂಬಂದು. ನೀವು ಈಗಾಗಲೇ ಚುನಾವಣೆ ನಿಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಹೌದು. ಅಂದ್ರೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಕ್ಯಾಟಗರಿ ಬಂದಿದೆ, ಬಂದಮೇಲೆ ಇದು ಮಾಡೋಣ ಅಂದ್ಬಿಟ್ಟು ಈಗ ಜನಗಳ ಜೊತೆ ಬೆರೆತು ಓಡಾಡ್ತಾ ಇದ್ವಿ. ಹಿಂದೆ ಉಪಾಧ್ಯಕ್ಷರು ಎಷ್ಟು ಸಮಯ ಆಯ್ತು ನೀವು? 1 ವರ್ಷ ಇತ್ತು ಸರ್. 1 ವರ್ಷ. ಅದೇ ಸದಸ್ಯರು ಒಟ್ಟು 5 ವರ್ಷ. 5 ವರ್ಷ. 1 ವರ್ಷ ನಾವು ಉಪಾಧ್ಯಕ್ಷರಾಗಿದ್ದೀವಿ. ಈಗಲೂ ಕೂಡ ಈ ಚುನಾವಣೆಗೆ ನೀವು ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಜನಗಳು ಮನ್ನಣೆ ಗಿಟ್ಟಿಸಬೇಕು ಅಂದ್ಕೊಂಡಿದ್ದೀವಿ? ಹೌದು, ಮಾಡಿ ಕೆಲಸ ನಿಂತ ಮೇಲೆ ಕೆಲಸ ಮಾಡಬೇಕಲ್ವ ಸರ್. ಸುಮ್ಮನೆ ಇದ್ರೆ ಜನ ಬೈತಾರೆ, ಏನಾದ್ರು ಮಾಡಲೇಬೇಕಲ್ವ. ನಾವು ಒಂದು ಕೆಲಸ ಮಾಡ್ಬೇಕಂದ್ರೆ ಜಿಲ್ಲಾ ಪಂಚಾಯತ್ ಮೆಂಬರ್ ತಗೋ ಇರಲ್ಲ, MLA ತಗೋ ಇರಲ್ಲ, ಪಂಚಾಯಿತಿ, ನರೇಗಾ ಇದರಲ್ಲೇ ನಾವು ಊರು ಪೂರ 1.5 ಕೋಟಿ ರೂಪಾಯಿ ಕೆಲಸ ಮಾಡ್ತಿದ್ದೀವಿ. ಎಷ್ಟು ಕ್ಯಾಂಡಿಡೇಟ್ ಇದೆ ಸರ್? 15 ಜನ ಇದ್ದಾರೆ ಟೋಟಲ್. ಯಾವ್ಯಾವ ಊರು ಬರ್ತಾರೆ ಸರ್? ಗುಡ್ಡೆಪಾಳ್ಯ, ತ್ಯಾಗದಹಳ್ಳಿ, ಬೆಟ್ಟಳ್ಳಿಪಾಳ್ಯ, ಬೆಟ್ಟಳ್ಳಿ, ಅಜ್ಜಿಮೆಟ್ನಹಳ್ಳಿ, ಗೊಲ್ಲಹಳ್ಳಿ, ಬೈಶೆಟ್ಟಹಳ್ಳಿ, ಗೋರ್ಮಾನಹಳ್ಳಿ, ಯಾಡಾಳು, ಮೈನಹಳ್ಳಿ. ತಾವು ಈ ಬಾರಿ ನಿಲ್ತಾ ಇದ್ರೆ ಗೆಲುವಿನ ಬಗ್ಗೆ ತಮಗೆ ಕಾನ್ಫಿಡೆನ್ಸ್ ಗೆಲ್ತೀನಿ ಅಂತ ಇದೆಯಾ? ಇದೆ ಸರ್. ಹಿಂದೆ ನಾನು ಕೆಲಸ ಮಾಡೋ ಬಗ್ಗೆ ಜನಕ್ಕೆ ಗೊತ್ತಿದೆ, ಅದ್ರ ಮೇಲೆ ನಮಗೆ ಭರವಸೆ ಇದೆ. ಹಿಂದೆ ಎಷ್ಟು ಓಟ್ ತಗೊಂಡಿದ್ದೆ ತಾವು? ಸರ್ ನಾನು 485 ಓಟ್ ತಗೊಂಡಿದ್ದೆ. ನಿಮ್ಮೂರಲ್ಲಿ ಎಷ್ಟಿದೆ ಒಟ್ಟು? 900 ನಡೆದಿತ್ತು, ಅದರಲ್ಲಿ 485 ತಗೊಂಡಿದ್ದೆ. ನನ್ನ ಆಪೋಸಿಟ್ಟು ನಿಂತಿದ್ದಪ್ಪ ಅವರು 100 ಓಟಲ್ಲಿ ಸೋತಿದ್ರು. 100 ಓಟಲ್ಲಿ ಗೆದ್ದಿದ್ದೇನೆ. ನೀರಿಂದು ಸ್ಥಾವರದ ಬಗ್ಗೆ ಸರ್, ಇದು ಕುಡಿಯೋ ನೀರಿಂದು ಅರ್ಜಿಮೆಂಟ್ನಲ್ಲಿ ಇದು ಇದೆಯಲ್ಲ, ಬಿಲ್ಡಿಂಗಿಗೆ ಮಿಷಿನಿಗೆ ದುಡ್ಡು ಕೊಟ್ಟರು. ಒಳಗಡೆ ಟ್ಯಾಂಕು, ಮೇಲ್ಗಡೆ ಟ್ಯಾಂಕು, ಪೈಪ್ ಲೈನು ಎಲ್ಲ ನಾವು ಸ್ವಂತ ಮಾಡ್ತಿದ್ವಿ. ಇದು ಯಾವ ಸರ್ಕಾರದಿಂದ ಅಲ್ಲ, ಪ್ರೈವೇಟಲ್ಲಿ ನಾವು ದಾನಿಗಳನ್ನ ಇಟ್ಕೊಂಡು ಮಾಡಿದ್ವಿ. ಅನುದಾನ ನಾನು ಎಲ್ಲಿ ಅದು ಹೇಳ್ದಲ್ಲ ಸರ್, MLA ತಗೋ ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ತಗೋ ಇಲ್ಲ, ಯಾರು ತಗೋ ಇಲ್ಲ. ನರೇಗಾ ಪ್ಲಸ್ ಪಂಚಾಯತಿಲಿ ಏನು ನಮಗೆ ಇದಕ್ಕೆ ವರ್ಗ 1
14 ಫೈನಾನ್ಸು ಇವೆಲ್ಲ ಬರೋವೆಲ್ಲ ಹಾಕ್ಕೊಂಡು ಕೆಲವರು ಬೇರೆ ಊರ ಹತ್ರಲ್ಲೂ ಅಮೌಂಟ್ ಇಸ್ಕೊಂಡು ನಮ್ಮೂರಿಗೆ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಅಂದರೆ ಒಟ್ಟಾರೆ ಈ ಸರಿ ನೀವು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆಕಾಂಕ್ಷಿಗಳಾಗಿ ನಿಂತಿದ್ದೀರಿ. ಹೌದು, ಅಂದರೆ ಗೆಲುವಿನ ಬಗ್ಗೆ ಗೆದ್ದಗಿರಿತಿಂತ ಹೌದೌದು, ಯಾರೋ ಆಶೀರ್ವಾದ ಇದೇ ಇರ್ತದೆ. ಕೆಲಸ ಮಾಡಿದ್ವಿ ಮೇಯ್ನಾಗಿ. ಈ ಮೂಲಕ ತಮ್ಮ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅದೇ ಸರ್ ಈಗ ಹೇಳಿದ್ನಲ್ಲ, ಅಂದರೆ ಮತದಾರರಿಗೆ ನಮಗೆ ಓಟ್ ಕೊಟ್ಟು ಗೆಲ್ಸಿದ್ರೆ ನಾವು ಕೆಲಸ ಮಾಡ್ತೀವಿ. ಸರ್ ಹಿಂದೆ ತುಂಬ ಕೆಲಸ ಮಾಡಿದ್ರು. 80% ನಮ್ಮೂರಿಗೆ CC ರೋಡ್ ಏನಾಗಿತ್ತು ಇವ್ರ ಪೀರಿಯಡಲ್ಲೇ ಆಗಿರೋದು. 1 ವರ್ಷ ಉಪಾಧ್ಯಕ್ಷ ಆಗಿದ್ರು. ಆ ಪೀರಿಯಡಲ್ಲೂ ಅಷ್ಟೇ ತುಂಬ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡೋರೆ. ನೀರಿಂದು ವಾಟರ್ ಪ್ಯೂರಿಫೈರ್ ಆಗಲಿ, CC ರೋಡ್ಗಳಾಗಲಿ ಬೇಜಾನ್ ಕೆಲಸ ಮಾಡಿದ್ರು ಸರ್. 80% ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮೂರಿಗೆ. ಈ ಬಾರಿ ಏನಾಗ್ತದೆ ಸರ್ ಇಲ್ಲ ಇವರೇ ವಿನ್ನಿಂಗ್ ಕ್ಯಾಂಡಿಡೇಟು. 100% ಇವರೇ ವಿನ್ ಆಗ್ತಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ತುಂಬ ಕೆಲಸ ಮಾಡಿದ್ದಾರೆ. ನಮ್ಮೂರು ಕಾಲೋನಿಗಳಲ್ಲಿ ಎಲ್ಲೂ ಅವಾಗ ನೀರಿನ ವ್ಯವಸ್ಥೆ ಇರಲಿಲ್ಲ. ಇವ್ರ ತೋಟದಿಂದ ಸ್ವಂತವಾಗಿ ನೀರು ಬಿಟ್ಟವ್ರೆ. CC ರೋಡು ಬೇಜಾನ್ 80% ನಮ್ಮೂರಿನ ಅಭಿವೃದ್ಧಿ ಕಂಡಿದೆ ಇವ್ರ ಪೀರಿಯಡಾಗೆ ಹೇಗಿದ್ದು. ಅದು ಎಷ್ಟು ಓಟಿಗೆ ಸರ್ 1200 ಓಟ್ ಚಿಲ್ಲರೆ ಇದೆ. ಡಿಲೀಟ್ ಆಗೆಲ್ಲ 1100 ಆಗಿದೆ ಈಗ. ಅಂದರೆ ಗೆಲುವಿನ ಬಗ್ಗೆ ಇವರೇ ಈ ಸರಿ ಸರ್ ಡೌಟ್ ಇಲ್ಲ, ಈ ಸತಿ ಇವ್ರು 100% ವಿನ್. ನಿಮ್ಮೂರಲ್ಲಿ ಮುಂದೆ ಏನು ಅಭಿವೃದ್ಧಿ ಕೆಲಸ ಆಗುತ್ತೆ ಸರ್? ಆಲ್ಮೋಸ್ಟ್ ಅಲ್ಲಿ ಮಾಡಿದ್ರೆ ಇನ್ನೇನು ಮಿಕ್ಕಿರೋದು CC ರೋಡ್ಗಳಲ್ಲಿ ಮೋರಿ ಚರಂಡಿಗಳ ವ್ಯವಸ್ಥೆ ಅಲ್ಲಿ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗಬೇಕಾಗಿದೆ. 80% ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ ಸರ್. ಯುವಕರಿಗೆ ಒಳ್ಳೆ ಸ್ಫೂರ್ತಿ ಕೊಟ್ಟವ್ರೆ. ಏನಂತ ಬ್ಯಾಡ್ ಒಪಿನಿಯನ್ ಏನಿಲ್ಲ. ತುಂಬ ಒಳ್ಳೆ ಯೂತ್ ಸಪೋರ್ಟ್ ಚೆನ್ನಾಗಿದೆ ಅವ್ರಿಗೆ. ಈ ಬಾರಿ ಗೆದ್ದಗಿರಿ 100% ವಿನ್ನಿಂಗ್ ಕ್ಯಾಂಡಿಡೇಟ್ ಸರ್. ಹಳ್ಳಿ ರಾಜಕೀಯದ ಅಸಲಿ ಆಟ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಪಂಚಾಯ್ತಿ ಸಮರ